ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಶತ್ರುಗಳಿದ್ದಾರೆ ಸರ್, ಗುಪ್ತ ಶತ್ರುಗಳು. ಯಾರಂತಲೇ ಗೊತ್ತಾಗಲ್ಲ ಸರ್, ಬಟ್ ಇದ್ದಾರೆ, ಗೊತ್ತು. ಅದೊಂದು ವಿಷಯ ಗೊತ್ತು ನನಗೆ. ಅಥವಾ ಸಮಸ್ಯೆ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಯಾವ ಶಕ್ತಿಯಿಂದ ಬರ್ತಾ ಇದೆ, ನೆಗೆಟಿವ್ ಎನರ್ಜಿನ, ಪಾಸಿಟಿವ್ ಗೊತ್ತೇ ಆಗ್ತಾ ಇಲ್ಲ. ಇದಕ್ಕೊಂದು ಪರಿಹಾರವನ್ನು ನಾನು ತಂದಿದ್ದೀನಿ. ಇದನ್ನು ಅಮಾವಾಸ್ಯೆ ದಿನ ಅಥವಾ ಶನಿವಾರದ ದಿನ ಪ್ರಯತ್ನ ಪಡಿ. ಯಾರಿಗೆ ಸಮಸ್ಯೆ ಇದೆಯೋ ಅವರೇ ಮಾಡಬೇಕಾಗುತ್ತೆ. ಮನೆ ಹತ್ತಿರದಲ್ಲಿರುವಂಥ ಅರಳಿ ಮರದ ಹತ್ರ ಹೋಗಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ. ನೋಡಿ, ನೀರನ್ನು ಬಂದ್ಬಿಟ್ಟು ನೀವು ಬಾಟ್ಲಲ್ಲಿ ತೊಗೊಂಡು ಹೋಗ್ತಿರೋ, ಅಥವಾ ಯಾವುದಾದ್ರು ಒಂದು ಲೋಟದಲ್ಲಿ ತೊಗೊಂಡು ಹೋಗ್ತಿರೋ, ತಂಬಿಗೆನಲ್ಲಿ ತೊಗೊಂಡು ಹೋಗ್ತಿರೋ, ಈ ಥರ ತೊಗೊಂಡೋಗಿ ಹಾಕ್ತಿರೋ, ಈ ರೀತಿ ಅರ್ಪಿಸ್ಬೇಕು. ಕೈನಲ್ಲಿ ಇಟ್ಕೊಳ್ಳಿ, ಈ ರೀತಿ ಅರ್ಪಿಸ್ಬೇಕು. ರೈಟ್. ಪೂರ್ವಾಭಿಮುಖವಾಗಿರ್ತಿರೋ, ಪಶ್ಚಿಮಾಭಿಮುಖವಾಗಿರ್ತಿರೋ, ಅದೆಲ್ಲ ನಿಮ್ಮ ಇಷ್ಟ. ಶನಿವಾರ ಬೆಳಿಗ್ಗೆ 10 ಗಂಟೆ 30 ನಿಮಿಷದ ಒಳಗಾಗಿ ಹೋಗಬೇಕು. ಅಥವಾ ಅಮಾವಾಸ್ಯೆ ದಿನ ಯಾವುದೇ ವಾರ ಆಗಿರಲಿ 10 ಗಂಟೆ 30 ನಿಮಿಷದ ಒಳಗಾಗಿ ಹೋಗಿ ಈ ಪ್ರಯೋಗವನ್ನು ಮಾಡಿ. ಅಲ್ಲಿಗೆ ಹೋಗಿ ನೀರು ಇತ್ಯಾದಿಗಳನ್ನು ಅಲ್ಲಿಗೆ ಅರ್ಪಿಸಿ ಅವ್ರಿಗೆ ಹೇಳಿ, ಈ ಥರದ ಒಂದು ಸಮಸ್ಯೆ ಇದೆ, ನಾನು ಇಂಥವರು, ನಾವು ಯಾರು ಅಂತ ಹೇಳಬೇಕು. ಇಂಥವರು, ಈ ವಿಚಾರಕ್ಕಾಗಿ ನಿಮ್ಮ ಒಂದು ಎಲೆಯನ್ನು ನಾನು ತೊಗೊಂಡು ಹೋಗ್ತಾ ಇದ್ದೀನಿ, ನನಗೆ ಈ ಪ್ರಯೋಗ ಯಶಸ್ವಿ ಆಗೋ ಥರ ನನ್ನ ಆಶೀರ್ವಾದ ಮಾಡಿ ವೃಕ್ಷರಾಜರೇ ಅಂತ ಬೇಡಿಕೊಂಡು ಅಲ್ಲಿಗೆ ಒಂದು 9 ಪ್ರದಕ್ಷಿಣೆ ಅಥವಾ 21 ಪ್ರದಕ್ಷಿಣೆ. ಸರ್, ಎರಡರಲ್ಲಿ ಯಾವ್ದು ಮಾಡಬೇಕು, ಸಮಸ್ಯೆ ಹೇಗಿದೆ ಅಂತ ನೋಡಿ. ತುಂಬ ಲಾಂಗ್ ಬ್ಯಾಕಿಂದ ನಡೀತಾನೇ ಇದೆ ಸರ್, ನಡೀತಾನೇ ಇದೆ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. 21 ಪ್ರದಕ್ಷಿಣೆ, ಇತ್ತೀಚೆಗೆ 9 ಪ್ರದಕ್ಷಿಣೆ. ಅರ್ಥ ಆಯ್ತಾ? ಸೊ ಈ ಥರ ನೋಡ್ಕೊಳ್ಳಿ. ಆ ಎಲೆ ಒಂದು, ನೀವು ಯಾವ ಎಲೆ ತರಬೇಕು, ಈ ಪ್ರದಕ್ಷಿಣೆ ಇತ್ಯಾದಿಗಳು ಆದ ನಂತರ ಅಲ್ಲಿ ಇರುವಂಥ ಆ ಮರದಲ್ಲಿರುವಂಥ ಹಳದಿ ಎಲೆನೇ ತಗೊಂಬರ್ಬೇಕು. ಕಷ್ಟ ಇದೆ, ಆದ್ರೂ ನೀವು ಪ್ರಯತ್ನ ಪಡಿ. ಎಲೆಗಳು ಕೈಗೆ ಸಿಗುವಂಥ ರೀತಿಯಲ್ಲಿರುವಂಥ ವೃಕ್ಷಕ್ಕೆ ಹೋಗಿ ಈ ಪ್ರಯೋಗವನ್ನು ಮಾಡ್ಬೋದು. ಕೆಳಗಡೆ ಬಿದ್ದಿದೆ ಸರ್ ಹಳದಿ ಎಲೆ, ತಗೊಳ್ಳ ಬೇಡ. ಹಳದಿ ಎಲೆ ಪೂರ್ಣವಾಗಿರಬೇಕು, ಆದರೆ ಅದು ಹಳದಿಯಾಗಿಯೇ ಇರಬೇಕು. ಹಸಿರು ಎಲೆ ಆಗಲ್ಲ, ಹಳದಿಯಾಗಿರಬೇಕು, ಪೂರ್ಣವಾಗಿರಬೇಕು. ಈ ಎಲೆನ ಮನೆಗೆ ತೊಗೊಂಬನ್ನಿ. ತಂದ ಕೂಡಲೇ ಇದನ್ನು ತೊಗೊಂಡು ಹೋಗಿ ನಿಮ್ಮ ದೇವರ ಕೋಣೆ ಹತ್ರ ಅಥವಾ ದೇವರ ಹತ್ರ ಇಡಬೇಕು, ಬೇರೆ ಎಲ್ಲೂ ಇಡಬಾರ್ದು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ಎಲೆಯನ್ನು ಸ್ವಚ್ಛ ಮಾಡಿ ಸ್ವಲ್ಪ ನೀರು ಇತ್ಯಾದಿಗಳಿಂದ ಒರೆಸಿ ಆದ ಮೇಲೆ ಇದರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ. ಕುಂಕುಮದಿಂದ ಬರೀಬಹುದು ಸ್ವಸ್ತಿಕ್ ಚಿಹ್ನೆಯನ್ನು, ಅಥವಾ ಸಿಂಧೂರದಿಂದ ಬರೀಬಹುದು. ಈ ಎರಡೂ ವಸ್ತುಗಳಲ್ಲಿ ಯಾವುದಾದ್ರು ಒಂದನ್ನು ಉಪಯೋಗಿಸಿ. ಇದಾದ ಮೇಲೆ ಅಲ್ಲಿ ನಿಂತ್ಕೊಂಡು ಒಂದು ಪುಟ್ಟದಾಗಿರುವಂಥ ಒಂದು ಪ್ರಾರ್ಥನೆ ಮಾಡಿ. ಕುಲದೇವರು, ಮನೆ ದೇವರಿಗೆ ಒಂದು ಪುಟ್ಟದಾಗಿರುವಂಥ ಪ್ರಾರ್ಥನೆಯನ್ನು ಮಾಡಿ, ಇದು ನೀವು ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀರಾ ಅಂತ. ಅದಾದ ನಂತರ ಇದನ್ನು ತಗೊಂಡು ಹೋಗಿ ನಿಮ್ಮ ತಲೆದಿಂಬಿನ ಅಡಿ ಇಟ್ಟು ನೀವು ಮಲ್ಕೊಳ್ಳಿ. ಆ ರಾತ್ರಿ ನಿಮ್ಮ ಕನಸಿನಲ್ಲಿ ನಿಮಗೆ ನಿಜವಾಗಲೂ ಸಮಸ್ಯೆ ಕೊಡ್ತಾ ಇರುವಂಥ ಗುಪ್ತ ಶತ್ರು ಯಾರು ಅನ್ನೋದು ಕಾಣಿಸುತ್ತೆ. ಅವ್ರು ಬರ್ತಾರೆ, ಮಾತಾಡ್ತಾರೆ, ಅಥವಾ ಆ ವ್ಯಕ್ತಿ ಆದರೂ ಕನಿಷ್ಠ ಪಕ್ಷ ನಿಮಗೆ ಕಾಣಿಸ್ತಾನೆ. ಶಕ್ತಿಗಳಿತ್ತಂದರೆ ಆ ಶಕ್ತಿನ ನೋಡುವಂಥ ಸೌಭಾಗ್ಯ ಶಕ್ತಿ ನಿಮ್ಮಲ್ಲಿದ್ದರೆ ಖಂಡಿತವಾಗಲೂ ನಿಮ್ಗೆ ಅದು ಕನಸಿನಲ್ಲಿ ಕಾಣಿಸುತ್ತೆ. ಸರ್, ಒಂದು ವಾರ ಮಾಡಿದ್ವಿ, ಯಾಕೋ ಇದು ಕಾಣಿಸಿಲ್ಲ ಅಂತ ಯಾರಾದರೂ ಇತ್ತು ಅಂದರೆ ಇನ್ನೊಂದು ವಾರ ಮಾಡಿ ನೋಡಿ, ಮಗದೊಂದು ವಾರ ಮಾಡಿ ನೋಡಿ. ಇದು ಎಷ್ಟು ಸಲ ಮಾಡ್ಬೋದು ಅಂದರೆ 3 ವಾರಗಳು ಕಂಟಿನ್ಯೂ ಆಗಿ ಮಾಡಬಹುದು. ಅದಾದಮೇಲೂ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಯಾವುದೇ ಗುಪ್ತ ಶತ್ರುಗಳು ಇಲ್ಲ ಅಂತ ಅರ್ಥ. ಮತ್ತೆ ಹೇಳ್ತಾ ಇದ್ದೀನಿ, ಶತ್ರುಗಳಿರಬಹುದು, ಗುಪ್ತ ಶತ್ರು ಇಲ್ಲ ಅಂತ ಅರ್ಥ. ನಾವು ಯಾರನ್ನ ನಂಬ್ಕೊಂಡಿದ್ವೋ ಅವರೇ ಇರ್ತಾರೆ, ನಮ್ಗೆ ಗೊತ್ತಿಲ್ಲ ಅನ್ನುವಂಥ ಶತ್ರು ಇದ್ದಾನೆ, ಗುಪ್ತವಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ. ಅಂಥ ಶತ್ರುಗಳಿದ್ದರೆ 3 ವಾರದ ಒಳಗಾಗಿ ಈ ಪ್ರಯೋಗವನ್ನು 3 ಸಲ ಮಾಡೋಷ್ಟರಲ್ಲಿ ನಿಮಗೆ ಕಾಣಿಸ್ತದೆ. ಇಲ್ಲ ಅಂದರೆ ಕಾಣಿಸಲ್ಲ, ಬರೀ ಶತ್ರು ಇರ್ತಾರೆ. ಪ್ರಯೋಗವನ್ನು ಮಾಡಿ ನೋಡಿ. ಈ ರೀತಿಯಾದಂಥ ವಿಚಿತ್ರವಾಗಿರುವಂಥ ಅಥವಾ ಸರಳವಾಗಿರುವಂಥ ಬಹಳಷ್ಟು ಒಂದು ಪರಿಹಾರ ಕ್ರಿಯೆಗಳನ್ನು ನಮ್ಮ ಚಾನಲಲ್ಲಿ ನಾವು ಇವಾಗಲೇ ನೀಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ.